ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 1 ಕೊರಿಂಥ 3ನೇ ಅಧ್ಯಾಯದ 16ನೇ ವಚನ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ವೇಳೆಯಲ್ಲಿ ದೇವರು ನಮಗೊಂದು ಪ್ರಶ್ನೆಯನ್ನು ಆತನು ಕೇಳುತ್ತಾ ಇದ್ದಾನೆ. ಆ ಪ್ರಶ್ನೆ ಏನೆಂದರೆ, ನೀವು ದೇವರ ಆಲಯವಾಗಿದ್ದೀರಿ ಮತ್ತು ದೇವರು ನಿಮ್ಮೊಳಗೆ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ದೇವರು ನಮಗೊಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾನೆ. ಅನೇಕ ಬಾರಿ ನಾನು ಮತ್ತು ನೀವುಗಳು ವಿಶ್ವಾಸಿಗಳಾಗಿ ಜೀವಿಸುವಾಗ ನಾವು ದೇವರ ಆಲಯವಾಗಿದ್ದೇವೆ, ದೇವರಾತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾನೆ ಎಂಬುದನ್ನು ನಾವು ಮರೆತು ಹೋಗ್ತೇವೆ. ಪ್ರಿಯರೇ, ಈ ಮರೆತು ಹೋಗುವ ಕಾರಣ ನಾವು ಪಾಪಕ್ಕೆ ದಾಸರಾಗ್ತೇವೆ. ನಾನು ಮತ್ತು ನೀವುಗಳು ನಮ್ಮ ದೇಹವನ್ನು ದೇವರ ಆಲಯ ಎಂಬುದಾಗಿಯೂ ನಮ್ಮ ಹೃದಯವು ದೇವರು ವಾಸ ಮಾಡುವ ಸ್ಥಳವು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಾಗ ಮಾತ್ರ ನಾವು ದೇವರ ಆಲಯವಾಗಲಿಕ್ಕೆ ಸಾಧ್ಯವಾಗ್ತದೆ. ಆದುದರಿಂದ ದೇವರ ವಾಕ್ಯದಲ್ಲಿ ನಮಗೆ ಪ್ರಶ್ನೆ ಕೇಳುವಾಗ ಆ ಪ್ರಶ್ನೆಗೆ ಉತ್ತರ ಏನು? ಈ ದಿನ ನನ್ನನ್ನು ಆ ಪ್ರಶ್ನೆಯನ್ನು ಕೇಳುವುದಾದರೆ, ಈ ದಿನ ಈ ಪ್ರಶ್ನೆಯನ್ನು ನಿಮಗೆ ಕೇಳುವುದಾದರೆ ನೀವು ಏನನ್ನು ಹೇಳುತ್ತೀರಿ? ಹೌದು, ನಾನು ದೇವರ ಆಲಯವಾಗಿದ್ದೇನೆಂಬುದಾಗಿ ನನ್ನ ದೇಹವನ್ನು ನಾನು ಶುಚಿಯಾಗಿ ಶುದ್ಧವಾಗಿ ನಾನು ಇಟ್ಟುಕೊಂಡಿದ್ದೇನೆ, ನನ್ನ ದೇಹವನ್ನು ಪಾಪಕ್ಕೆ ನಾನು ಒಳಪಡಿಸಲಿಲ್ಲ ಎಂಬುದಾಗಿ ಹೇಳುತ್ತೀರಾ? ದೇವರು ನನ್ನ ಹೃದಯದಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಆ ದೇವರು ನನ್ನೊಳಗೆ ಇರುವ ಕಾರಣ ನಾನು ಪಾಪಕ್ಕೆ ನಾನು ಸ್ಥಳ ಕೊಡಲಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ ಉಂಟಾ? ಪ್ರಿಯರೇ, ದೇವರ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇನ್.